ಕುಂದಾನಗರಿಯಲ್ಲಿ ಮುಂದುವರೆದ ಬಡ್ಡಿ ಮಕ್ಕಳ ಕಾಟ. ಬೆಳಗಾವಿಯಲ್ಲಿ ನಿಲ್ಲುತ್ತಿಲ್ಲ ಮೈಕ್ರೋ ಫೈನಾನ್ಸ್ಗಳ ಹಾವಳಿ. ಎಸ್ಪಿ ಡಿಸಿಗೆ ಮನವಿ ಸಲ್ಲಿಸಿದ್ರು ಕ್ಯಾರೆ ಅನ್ನುತ್ತಿಲ್ಲ ಬಡ್ಡಿ ಮಕ್ಕಳು. ಮಧ್ಯರಾತ್ರಿವರೆಗೂ ಮನೆಯಲ್ಲಿ ಟಿಕಾಣಿ ಹೂಡಿ ಮಹಿಳೆಯರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಾಗ ಬರ್ತಿರೋ ಫೈನಾನ್ಸ್ ಸಿಬ್ಬಂದಿಗಳು ಹಣ ತರುವಂತೆ, ಹಣ ತುಂಬುವಂತೆ ನಿರಂತರ ಕಿರುಕುಳ. ಬೇಸತ್ತ ಮಹಿಳೆ ಕಣ್ಣೀರನ್ನ ಹಾಕಿದ್ದಾರೆ. 2 ಲಕ್ಷ ಸಾಲ ಪಡೆದು 2,60,000 ಹಣ ಮರುಪಾವತಿ ಮಾಡಿದ ಕುಟುಂಬ ಮತ್ತೆ ಮತ್ತೆ ಹಣ ತುಂಬುವಂತೆ ಪೀಡಿಸುತ್ತಿರುವಂತಹ ಫೈನಾನ್ಸ್ ಸಿಬ್ಬಂದಿಗಳು ಸಾಲಗಾರರಿಗೆ ಕಿರುಕುಳ ನೀಡದಂತೆ ಸುಗ್ರೀವಾಜ್ಞೆ ಜಾರಿ ಮಾಡಿದರೂ ಕೂಡ ತಪ್ಪದ ಕಿರುಕುಳ. ಹುಕ್ಕೇರಿ, ಖಾನಾಪುರ, ಬೆಳಗಾವಿ, ಬೈಲಹೊಂಗಲ, ಕಿತ್ತೂರು ಸೇರಿದಂತೆ ಬಹುತೇಕ ಹಲವು ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ನಿರಂತರವಾಗಿ ಕೇಳಿಬರ್ತಾ ಇರುವಂತಹದ್ದು. ಈಗಾಗಲೇ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ತಪ್ಪಿಸಲಿಕ್ಕೆ ಒಂದು ಪ್ರತ್ಯೇಕವಾದಂತಹ ಒಂದು ಕಾನೂನನ್ನು ಕೂಡ ತಂದಿರುವಂತಹದ್ದು. ಆದರೂ ಕೂಡ ಮೈಕ್ರೋ ಫೈನಾನ್ಸ್ ಅವರ ಒಂದು ಕಾಟ ಇಲ್ಲಿವರೆಗೂ ಕೂಡ ತಪ್ಪಿಲ್ಲ. ಈಗಾಗಲೇ ಕುಂದಾನಗರಿ ಅಂದರೆ ಬೆಳಗಾವಿಯ ಕುಂದಾನಗರಿಯಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿರುವಂತಹದ್ದು. 2 ಲಕ್ಷ ರೂಪಾಯಿ ಸಾಲವನ್ನು ಪಡೆದಂತಹ ಒಂದು ಕುಟುಂಬ 2,60,000 ಅಂದರೆ 2,60,000 ರೂಪಾಯಿ ಹಣವನ್ನು ಮರುಪಾವತಿಯನ್ನು ಮಾಡಿರುವಂತಹ ಕುಟುಂಬ. ಆದರೂ ಕೂಡ ಮತ್ತೆ ಮತ್ತೆ ಹಣ ಕೊಡಬೇಕು ಅಂತೇಳಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಆ ಕುಟುಂಬಕ್ಕೆ ಈಗ ಪ್ರತಿನಿತ್ಯ ಕಿರುಕುಳವನ್ನು ಕೊಡ್ತಿರುವಂತಹದ್ದು. ಸಾಲಗಾರರಿಗೆ ಕಿರುಕುಳ ನೀಡದಂತೆ ಸುಗ್ರೀವಾಜ್ಞೆ ಜಾರಿ ಮಾಡಿದರೂ ಕೂಡ ತಪ್ಪದಂತಹ ಕಿರುಕುಳ. ಹುಕ್ಕೇರಿ, ಖಾನಾಪುರ, ಬೆಳಗಾವಿ, ಬೈಲಹೊಂಗಲ, ಕಿತ್ತೂರು ಸೇರಿದಂತೆ ಬಹುತೇಕ ಹಲವು ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿರುವಂಥದ್ದು. ಎಸ್ ಪಿ ಮತ್ತು ಡಿ ಸಿಗೆ ಮನವಿ ಮಾಡಿದರೂ ಕೂಡ ಕ್ಯಾರೆ ಅಂತ ಇಲ್ಲ. ಮಧ್ಯರಾತ್ರಿ ಬರ್ತಾರಂತೆ ಹಣ ಕೊಟ್ಟವರು. ಮಧ್ಯರಾತ್ರಿ ಬಂದ್ಬಿಟ್ಟು ನೀವು ಹಣವನ್ನು ವಾಪಸ್ ಕೊಡಲೇಬೇಕು, ಹಣವನ್ನು ಕೊಡದೇ ಇದ್ದರೆ ಹಾಗೆ ಹೀಗೆ ಅಂತೇಳಿ ಧಮಕಿ ಆಗ್ತಾರಂತೆ. ಮನೆಯಲ್ಲಿ ಹೆಣ್ಮಕ್ಳಿದ್ರೂ ಕೂಡ ಅವರ ಜೊತೆಯಲ್ಲೂ ಕೂಡ ಬಹಳ ಅನುಚಿತವಾಗಿ ವರ್ತನೆಯನ್ನು ಮಾಡ್ತಾರಂತೆ. ಹೀಗಂತ ಮಹಿಳೆಯರು ಬೆಳಗಾವಿಯ ಕುಂದಾನಗರಿಯಲ್ಲಿ ಈ ರೀತಿಯಾದಂತಹ ಒಂದು ಗಲಾಟೆ ಈಗ ಪ್ರಕರಣ ನಡೆದಿರುವಂತಹದ್ದು. ಮೈಕ್ರೋ ಫೈನಾನ್ಸ್ ಹಾವಳಿ ಇನ್ನೂ ಕೂಡ ತಪ್ತಾ ಇಲ್ಲ. ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ ನಡೆಸುವವರ ವಿರುದ್ಧ ಈಗಾಗಲೇ ಕಠಿಣ ಕ್ರಮಕ್ಕೆ ಜಾರಿಯನ್ನು ಮಾಡಿದರೂ ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ತಮ್ಮ ಎಂದಿನಂತೆ ಹಳೇ ಶೈಲಿಯನ್ನೇ ಮುಂದುವರಿಸಿರುವಂತಹದ್ದು. ಅಂದರೆ ಮನೆಯಲ್ಲಿ ಹೆಣ್ಮಕ್ಳಿದ್ರೂ ಪರವಾಗಿಲ್ಲ, ಯಾರೇ ಇದ್ರೂ ಪರವಾಗಿಲ್ಲ, ಮಧ್ಯರಾತ್ರಿ ಬಂದ್ಬಿಟ್ಟು ನೀವು ಹಣ ಕೊಡಿ ಅಂತಂತೇಳಿ ಕಿರುಕುಳವನ್ನು ಕೊಡ್ತಾರಂತೆ.